ಕಳಪೆ ಅಕ್ಕಿ ವಿತರಣೆ. ಅನ್ನಭಾಗ್ಯ ಯೋಜನೆಯಡಿ ಕಳಪೆ ಅಕ್ಕಿ ನೀಡಲಾಗುತ್ತಿದೆ ಎಂದು ಆರೋಪಿಸಿ ಕೆಎಸ್ಸಿ ಕರುನಾಡ ಸೇವಕರ ಪಕ್ಷ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿತು. ಬರ್ತಾರೆ ರೇಷನ್ ಅಕ್ಕಿ ಊಟ ಮಾಡಿ ಕ್ವಾಲಿಟಿಯನ್ನು ಪರಿಶೀಲಿಸ್ತಾರೆ. ಬಂದೇ ಬರ್ತಾರೆ ಅನ್ನರಾಮಯ್ಯ ಬರ್ತಾರೆ. ಉತ್ತಮ ಅಕ್ಕಿಯನ್ನು ಕೊಟ್ಟು ಬಡವರ ಆರೋಗ್ಯವನ್ನು ಕಾಪಾಡಿ. ನಮ್ಮ ಮತ ಪಡೆದ ನೀವು ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿ. ನಾವು ಮಣ್ಣು ತಿನ್ನುತ್ತೇವೆ. ಬರ್ತಾರಪ್ಪ ಬರ್ತಾರೆ ಅನ್ನರಾಮಯ್ಯ ಬರ್ತಾರೆ. ರೇಷನ್ ಅಕ್ಕಿ ಊಟ ಮಾಡಿ ಕ್ವಾಲಿಟಿಯನ್ನು ಪರಿಶೀಲಿಸ್ತಾರೆ. ಬಂದೇ ಬರ್ತಾರೆ ಅನ್ನರಾಮಯ್ಯ ಬರ್ತಾರೆ. ನಮ್ಮ ಮತವನ್ನು ಪಡೆದ ನೀವು ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿ. ನಾವು ಮಣ್ಣು ತಿನ್ನುತ್ತೇವೆ. ಬಂದೇ ಬರ್ತಾರೆ ಅನ್ನರಾಮಯ್ಯ ಬರ್ತಾರೆ. ಎಲ್ಲರಿಗೂ ನಮಸ್ಕಾರ. ಕರುನಾಡ ಸೇವಕರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ದುರ್ಗಾ ಪ್ರಸಾದ್ ನನ್ನ ಹೆಸರು. ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಿದ್ದೇನೆ. ಸರ್ಕಾರ ಒಂದು ತಿಂಗಳಿಗೆ 1600 ಕೋಟಿ ಖರ್ಚು ಮಾಡ್ತಿದೆ ಈ ರೇಷನ್ ಅಕ್ಕಿಯನ್ನು ಕೊಡೋಕ್ಕೆ. ಈ ಅಕ್ಕಿಯನ್ನು ಪಡೆದಂಥ ಜನರು ಸುಮಾರು 70% ಜನರು ಈ ಅಕ್ಕಿಯನ್ನು 10 ರೂಪಾಯಿ ಕೆಜಿಗೆ ಬೇರೆ ಅಂಗಡಿಗೆ ಮಾರ್ತಿದ್ದಾರೆ. ಸರ್ಕಾರ 1 ಕೆಜಿ ಅಕ್ಕಿಯನ್ನು 34 ರೂಪಾಯಿ ಕೊಟ್ಟು ಪಡೆಯುತ್ತೆ. 34 ರೂಪಾಯಿ ಕೊಟ್ಟು ಪಡೆದಂಥ ಅಕ್ಕಿಯನ್ನು ಜನರು 10 ರೂಪಾಯಿಗೆ ಮಾರ್ತಿದ್ದಾರೆ ಅಂದರೆ ಅದೆಷ್ಟು ಕಳಪೆ ಗುಣಮಟ್ಟದ ಅಕ್ಕಿ ಆಗಿರಬೇಕು ಅನ್ನೋದನ್ನು ನೀವೇ ಯೋಚನೆ ಮಾಡಬೇಕು. ಎಷ್ಟು ಕಳಪೆ ಗುಣಮಟ್ಟದ ಅಕ್ಕಿ ಇದೆ ಅಂತ ತೋರ್ಸೋಕ್ಕೋಸ್ಕರ ನಾವು ಅಕ್ಕಿಯನ್ನು ತಂದಿದ್ದೀವಿ, ಅನ್ನವನ್ನು ಕೂಡ ಮಾಡಿ ಇಲ್ಲಿ ಕಾಯ್ತಿದ್ದೀವಿ. ಮುಖ್ಯಮಂತ್ರಿಗಳಿಗೂ ಮನೆ ಕೊಟ್ಟಿದ್ದೇವೆ, ಆಹಾರ ಸಚಿವರು ಕೂಡ ಮನೆ ಕೊಟ್ಟಿದ್ದೇವೆ. ಬನ್ನಿ ಸರ್, ದಯವಿಟ್ಟು ಬಂದು ಈ ಅಕ್ಕಿಯನ್ನು ಪರಿಶೀಲನೆ ಮಾಡಿ ಊಟ ಮಾಡುವ ಮೂಲಕ ಇದರ ಗುಣಮಟ್ಟವನ್ನು ನೀವೇ ಜನತೆಗೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡಿದ್ದೇವೆ. ಅವ್ರು ಬರ್ತಾರಂತ ಕಾಯ್ತಾ ಇದ್ದೀವಿ ಸರ್.